ಆಕಳನ್ನ ಆಕಳನ್ನ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡ್ತಿದ್ರು. ನಾಯಿ ರೋಡ್ ಮೇಲೆ ಮಕ್ಕೊಂತಿದ್ದು. ಇವತ್ತು ಆಕಳ ರೋಡ್ ಮೇಲೆ ಮಕ್ಕೊಳಕತ್ತಾವ, ನಾಯಿ ಮನ್ಯಾಗ ಮಕ್ಕೊಳಕತ್ತಾವ. ಎಂತಿಂತ ನಾಯಿ ತಗೊಂಬಂದಾರಂತ ಮಾಡ್ರಿ ನೀವು. ನಾಯಿ ಬಗ್ಗೆ ನಾ ಕೆಟ್ಟ ಅಂತ ಹೇಳಕತ್ತಿಲ್ಲ. ಒಂದು ಪ್ರಾಣಿಗೆ ಬಹಳಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಇನ್ನೊಂದು ಪ್ರಾಣಿಯನ್ನ ನಮಗೆ ಬೇಕಾಬಿಟ್ಟಿ ಮಾಡ್ತೀವಿ. ಒಂದು ಆಕಳವನ್ನ ನಮ್ಮ ಮನಿ ಒಳಗೆ ಇಟ್ಕೊಂಡ್ರೆ ಒಬ್ರು ಡಾಕ್ಟರ್ ಇಟ್ಕೊಂಡಂಗ ತಲೆಗೆ ಇಟ್ಕೊಳ್ರಿ ನೀವು. ಒಂದು ಚಲೋ ಜವಾರಿ ಆಕಳ ನಮ್ಮ ಮನ್ಯಾಗ ಐತಂದ್ರ, ಚಲೋ ಜವಾರಿ ಆಕಳ ನಮ್ಮ ಮನ್ಯಾಗ ಐತಂದ್ರ ಒಬ್ಬ ಚಲೋ ಡಾಕ್ಟರ್ ಮನ್ಯಾಗ ಇದ್ದಂಗ ತಲೆಗೆ ಇಟ್ಕೊಳ್ರಿ. ಅದ್ರ ಮೇಲೆ ಸುಮ್ಮನೆ ಕೈ ಆಡಿಸಿದ್ರು ಸಾಕು. ಆಕಳ ಜವಾರಿ ಆಕಳದ ಮೇಲೆ ಸುಮ್ಮನೆ ಒಂದಿಷ್ಟು ಮೈ ಕೈ ಆಡಿಸ್ಕೊಂತಿದ್ದು ಬಿಟ್ರೆ BP ತನ್ನಂಗ್ ತಾನ ಅಗದಿ ಹತೋಟಿಗೆ ಬಂದ್ ನಿಂದಿರ್ತದ. ಅದೇನು ಉಸಿರಾಟ ಮಾಡ್ತದಲ್ಲ, ಆ ಉಸಿರಾಟದ ಹೊಗೆ ನಮ್ಮ ಮನಿ ಒಳಗ್ ಬಂತು ಅಂದ್ರೆ ಎಷ್ಟೋ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ನಾಶ ಆಗಿ ಹೋಗ್ತಾವ. ಅದು ಹಾಕುವಂತ ಸಗಣಿ ಏನೈತಲ್ಲ, ಅದನ್ನ ತಗೊಂಡು ಮನಿ ಸಾರಿಸಿದ್ರೆ ಯಾವ ಜೀವ ಜಂತುಗಳನ್ನು ಬರ್ತಿದ್ದಿಲ್ಲ. ಇಷ್ಟ ಹಾಕೊಂಡ ಒಂದು ಆಕಳದೊಳಗ ದೊಡ್ಡ ಮಹತ್ವ ಅದ. ಅದ್ರ ಹಾಲಿನೊಳಗ ನೋಡ್ರಿ, ಜವಾರಿ ಆಕಳದ ಮೈಯಾಗ ಅಚ್ಚರ ಬಂಗಾರ ಅಂತಿದ್ರು ಹಿಂದಿಲ್ ಹಿರಿಯಾರು. ಬಂಗಾರ ಅಂದ್ರೇನು? ಆ ಬಂಗಾರದಷ್ಟು ತಾಕತ್ತಿನ ಎಲ್ಲಾ ವ್ಯವಸ್ಥೆ ಅದ್ರೊಳಗೆ ಇರ್ತಿತ್ತು ಅಂತ ತಿಳಿಯಾಗಿಟ್ಕೊಳ್ಬೇಕು. ಜವಾರಿ ಆಕಳದಿಂದ ತಯಾರಾಗಿರುವಂತ ತುಪ್ಪ ಏನೈತಲ್ಲ, ಆ ತುಪ್ಪದಾಗಿರುವಂತ ದೊಡ್ಡ ಶಕ್ತಿ ಮತ್ತೆ ಎದುರಾಗಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಎದರಿಂದ? ಎಣ್ಣೆಯಿಂದ ಆಗ್ತದ. ಎಣ್ಣೆಯಿಂದ ಆಗ್ತದ. ಕರದ ದಿನಸ ಏನ್ ತಿಂತೀವಲ್ಲ ಅದರಿಂದ ಆಗ್ತದ. ಆದ್ರೆ ಚಲೋ ತುಪ್ಪ ಉಂಡ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಇಷ್ಟಾಕುಂಡ ಪರೋಪಕಾರಿಯಾಗಿರ್ತಕ್ಕಂಥ ಆಕಳವನ್ನ ನಾವು ತಲೆಯಾಗಿಟ್ಕೊಳ್ಬೇಕು. ನಮ್ಮ ಮನ್ಯಾಗ 9 ತಿಂಗಳು ನಮ್ಮನ್ನು ಹೊತ್ತು ಮೆತ್ತು ಒಂದಿಷ್ಟು ಹಾಲು ಕುಡಿಸಿರುವಂತ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಲ್ಲ, ತಾಯಿ ಹಾಲನ್ನ ಕುಡಿಯುವುದು ಬಿಟ್ಟ ನಂತರದಲ್ಲಿ ನಾವು ಮತ್ತೆ ಕುಡಿಯುವುದು ಯಾರ ಹಾಲು ಅಂದ್ರೆ ಆಕಳದ ಹಾಲು ಕುಡಿತೀವಿ, ಎಮ್ಮೆ ಹಾಲು ಕುಡಿತೀವಿ, ಮತ್ತೆ ಯಾರು ಆಡಿನ ಹಾಲು ಕುಡಿಯೋರು ಇರ್ಬೋದು. ಆದ್ರ ಆಕಳದ ಕುಟ್ಟಾಗ ನಮ್ಮ ಸಂಬಂಧ ಹೆಂಗಿರ್ತದಂದ್ರ, ತಾಯಿ ಹಾಲು ಕುಡಿದು ಬಿಟ್ಟ ಮೇಲೆ ಆಕಳದ ಹಾಲು ಕುಡ್ಕೊಂತ ಜೀವನ ಮಾಡ್ಕೊಂತ ಬರ್ತೀವಲ್ಲ, ಇಷ್ಟ ಹಾಕೊಂಡ ವರ್ಷ ಅದರ ಹಾಲು ಕುಡಿದು ಅದು ಹಾಲು ಹಿಂಡುದಿಲ್ಲ ಅನ್ನೋದು ಗೊತ್ತಾದ ಮೇಲೆ, ಅದು ಇನ್ನ ಹೊರಗೆ ಹೋಗಿ ಮತ್ತೊಂದು ಕರು ಹಾಕೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಅದನ್ನ ತಗೊಂಡು ಕಟುಗುರಿ ಕೊಡುವಂತಹ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನಂದ್ರೆ ಹಾಲು ಉಂಡಿದ್ದು ಯಾವತ್ತು ಮನುಷ್ಯಗೆ ಏನ್ ಅನ್ಸಂಗೇ ಇಲ್ಲೇನ್? ಹಾಲು ಕೊಡಂಗಿಲ್ಲ ಅಂದ ಮಾತ್ರಕ್ಕ ತಗೊಂಡು ಹೋಗಿ ಕಟಗು ಕೊಡ್ತೀನಿ ಅನ್ನೋದಾದ್ರೆ ಆ ಆಕಳನ್ನು ಪ್ರಶ್ನೆ ಮಾಡ್ತದ. ನಾನು ಇವತ್ತು ಹಾಲು ಕೊಡಂಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಕಟಗರಿ ಕೊಡಾಕತ್ತೀನಿ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ನಾನು ನಿನಗೆ ಹಾಲು ಕೊಟ್ಟೀನಿ, ನನ್ನ ಇವತ್ತು ಕೊಡಂಗಿಲ್ಲ ಅನ್ನುವಂತ ಕಾರಣಕ್ಕೆ ಕಟಗರಿ ಕೊಡ್ತೀನಿ ಅನ್ನೋದಾದ್ರೆ ಮತ್ತೆ ನಿಮ್ಮ ತಾಯಿನೂ ಸಹಿತ ವಯಸ್ಸಾಗೈತಿ, ನಿಮ್ಮ ತಾಯಿನೂ ವಯಸ್ಸಾಗಿ ನಿನಗೆ ಹಾಲು ಕುಡಿಸೋದು ಬಿಟ್ಟಾಳ, ಮತ್ತೆ ಅಕ್ಕಿಗೆ ಯಾರು ಕಟಗರಿ ಕೊಡ್ತೀರಿ ಅಂತ ತಿಳ್ಕೊಂಡು ಆ ಆಕಳನ್ನು ಕೇಳುವಂತ ಪ್ರಶ್ನೆ ಮಾಡ್ತದ. ಎಷ್ಟೋ ಮಂದಿ ತಿಳ್ಕೋಬೇಕು, ಕಟಗರಿ ಕೈಯಾಗ ಕೊಟ್ಟು ಆಕಳವನ್ನು ಕಣ್ಣು ಮುಂದನ ನಾವು ಏನಾದ್ರೂ ಮಾಡಿ ಅದನ್ನ ಕೊಲ್ಲುವಂತ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಮತ್ತೆ ಹಾಲು ಕುಡಿದು ಹಾಲು ಕೊಟ್ಟಿರ್ತಕ್ಕಂಥ ಆಕಳನ್ನು ಕಟಗರಿ ಕೈಯಾಗ ಕೊಡ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ನಾವು ಹೇಗಿರ್ಬೇಕು ಅನ್ನುವಂಥದ್ದು. ಇಲ್ಲಿ ಹೇಳಬೇಕಾಗಿರುವಂತಹದ್ದು ಏನು ಅಂತಂದ್ರೆ, ನಿಮಗೆಲ್ಲ ಗೊತ್ತಿರ್ಲಿ, ಯಾವಾಗ ಇಂಥ ಸುದ್ದಿ ಬಂತು ರಾತ್ರಿ ಒಳಗೆ ಹೋಗ್ಬೇಕಾದ್ರೆ ಏನಯ್ಯ ನೋಡೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅವನು ಕಳ್ಳ ಅಂತ ತಿಳ್ಕೊಂಡು ಅಪವಾದ ಕೊಡಕತ್ತಿಯಲ್ಲ, ಬಿತ್ತಿ ಕೊಡು ನಿನ್ನ ಕಿವಿಯಾಗಿರ್ತಕ್ಕಂಥ ಓಲೆಗಳನ್ನಂತ ತಿಳ್ಕೊಂಡು ಹೆಂಡತಿಗೆ ಹೇಳ್ಬೇಕಾದ್ರೆ ಕಳ್ಳಗ ಭ್ರಮ ನಿರಸನ ಆಗ್ತದ. ಬಸವಣ್ಣನವ್ರ ಮಾತು ಕೇಳಿದ ಮೇಲೆ, ಅಲ್ಲ ಕಿವಿಯೊಳಗೆ ಕೈ ಹಾಕ್ಯಾನ, ರಾತ್ರಿ ಬಂದಾನ, ಕಳ್ಳ ಅನ್ನೋದು ಗೊತ್ತಿದ್ರು ಸಹಿತ ನನ್ನ ದೇವ್ರಂತ ನನ್ನ ಬಳಕ ಇನ್ನು ನಾನು ಸುಳ್ಳು ಹೇಳಬಾರ್ದು ಅಂತ ತಿಳ್ಕೊಂಡು ಅದನ್ನ ಕೈ ಬಿಟ್ಟು ಬಸವಣ್ಣನವ್ರ ಪಾದಕ್ಕೆ ಬಿದ್ದ. ಅಪ್ಪ ನೀವ್ ಹೇಳು ಹಂಗ ನಾ ಏನು ಒಳ್ಳೆ ಮನುಷ್ಯ ಅಲ್ಲ, ನಾನ್ ನಿಜವಾಗ್ಲೂ ಕಳ್ಳ ಅದೀನಿ, ನನ್ನ ಹೆಂಡತಿ ಆಶೆ ಪಟ್ಟಿದ್ದಕ್ಕ ಈ ಓಲೆಗಳನ್ನ ಕಿತ್ಕೊಂಡು ಹೋಗಾಕಂತ ಬಂದೀನಿ, ಅದಕ್ಕೆ ನಾ ದೇವ್ರಲ್ಲ ನಾ ಕಳ್ಳ ಅಂತ ಅಂದಾಗ, ನೋಡಪ್ಪ ನಾ ಕಳ್ಳ ಅನ್ನುವಂತದ್ದನ್ನ ನಾ ಹೇಳಿಲ್ಲ ಅಂದ್ರೂ ಸಹಿತ ನಾ ಕಳ್ಳ ಅಂತ ಒಪ್ಕೊಳಕತ್ತಿ ಅಂದ್ರೆ ನನ್ನ ಸತ್ಯದ ಅರಿವನ್ನು ಯಾರು ಒಪ್ಕೊಂತಾರ ಅವರ ದೇವ್ರಪ್ಪ ನನ್ನ ಪಾಲಿಗೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಮತ್ತು ಹೇಳ್ತಾರೆ. ನೀನ ನನ್ನ ಪಾಲಿನ ದೇವ್ರು ಅಂತ ತಿಳ್ಕೊಂಡು ಹೇಳಿದ ಕೂಡಲಿನ ಕಾಲು ಬಿದ್ದು ಮತ್ತಂತಾನವ, ಇಲ್ಲ 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 ನೀ ತಿಳ್ಕೊಂಡಂಗ ನಾ ಅಲ್ಲ, ನೋಡು ನೀ ಬೇಕಾದ್ರೆ ನನ್ನ ದೇವ್ರು ಅಂತ ನೀ ತಿಳ್ಕೊಳಕತ್ತಿ ಅಲ್ಲ, ನೋಡಿಲ್ಲ ಕಲ್ಲು ತಗೊಂಡು ಬಂದು ಲಿಂಗ ಅಂತ ಹಾಕೊಂಡು ಬಂದಿನ ಕೊಳ್ಳಾಗ, ಕಳ್ಳು ತಗೊಂಡು ಬಂದು ಲಿಂಗ ಅಂತ ಹಾಕೊಂಡು ಬಂದಿನ ಅಂದಾಗ ಬಸವಣ್ಣವ್ರಂತಾರ, ಎಷ್ಟೋ ಮಂದಿ ಇದ್ದ ಲಿಂಗ ಕಲ್ಲು ಅಂತ ತಿಳ್ಕೊಂಡಾರ, ನೀ ಕಲ್ಲು ಲಿಂಗ ಅಂತ ಹಾಕೊಂಡ್ ಬಂದಿಯಲ್ಲಪ್ಪ ನೀನ ದೇವ್ರ ಅಂದ್ರ ಮತ್ತ ಅವ್ರು. ಎಷ್ಟೋ ಮಂದಿ ಇದ್ದ ಲಿಂಗವನ್ನ ಕಲ್ಲು ಅಂತ ತಿಳ್ಕೊಂಡಾರ, ನೀನು ಕಲ್ಲು ಲಿಂಗ ಅಂತ ತಿಳ್ಕೊಂಡಿಯಲ್ಲಪ್ಪ, ನಿನ್ನಷ್ಟು ಚಲೋ ಯಾರದಾರ? ಕೆಲವು ಮಂದಿ ನೋಡ್ರಿ ಲಿಂಗ ಹಾಕೋಬೇಕಂದ್ರ ಕೆಲವು ಮಂದಿ ಹಾಕೊಳಂಗಿಲ್ಲ. ಯಾವ್ದು ನಮ್ಮ ಕುಟಾಗ ಇರ್ತದ, ಯಾವ್ದು ನಾವು ಹಾಕೋಬೇಕು ಅದನ್ನ ಹಾಕೊಳಂಗಿಲ್ಲ ನಾವು.
ಕೆಲವು ಮಂದಿ ಅಂತಾರೆ ಅಜ್ಜಾರ ಅವು ಚುಸ್ತವ್ರಿ ವಜ್ಜಕ್ಕವ್ರಿ ಅದಕ್ಕೆ ಹಾಕೋ ಕೆಜಿ ಗಟ್ಲೆ ಬಂಗಾರ ಅವು ಚುಚ್ಚಂಗಿಲ್ಲ ನೀವು ಇಲ್ಲ. ವಿಚಾರ ಮಾಡ್ಕೊಳ್ಬೇಕು. ಅಂಗದ ಮೇಲೆ ಲಿಂಗ ಇರ್ಬೇಕನ್ನುವಂಥದ್ದು ಎಷ್ಟು ಅದ್ಭುತವಾದಂಥ ಪರಿಕಲ್ಪನೆಯನ್ನ ಅಪ್ಪ ಬಸವಣ್ಣವ್ರು ಕೊಟ್ಟಾರ. ಅದ್ರ ಬಗ್ಗೆ ನಾವು ಮುಂಜಾನೆ ದಿನ ಮಂದಾಗ ವಿಚಾರ ಮಾಡೋಣ. ನೋಡ್ರಿ, ಕಲ್ಲನ್ನ ಲಿಂಗ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ಅವರು ಮಹಾಮನಿಯೊಳಗೆ ಜಾಗ ಕೊಟ್ಟರು. ಕಳುವು ಮಾಡಕ್ ಬಂದಿರತಕ್ಕಂಥ ವ್ಯಕ್ತಿ ಮಹಾಮನಿಯೊಳಗೆ ಜಾಗ ಕೊಟ್ಟು ಆತನನ್ನ ತಮ್ಮ ಹತ್ರ ಇಟ್ಕೊಂಡು ಅವನ್ ಕೆಲಸ ಕೊಟ್ಟು ಕಾಯಕ ಕೊಟ್ಟು ದಾಸೋಹದ ಪರಿಕಲ್ಪನೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಮುಂದೊಂದು ದಿವಸ ಹಿಂಗೆ ನಡೀತದ. ಮಹಾಮನಿಯೊಳಗ ಎಲ್ಲಾ ಬಂದಿರತಕ್ಕಂಥ ಎಲ್ಲಾ ಶರಣರು ಬರ್ತಿದ್ರು. 1,96,000 ಜನ. ನಿತ್ಯ ಪ್ರಸಾದ ನಡೀತಿತ್ತಲ್ಲೇ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ತಯಾರು ಮಾಡಿದ್ರು. ಇವತ್ತೇನು ಮುಂಜಾನೆ ಎದ್ದು ಎಲ್ಲರೂ ತಮ್ಮ ಕೆಲಸ ಮಾಡೋದು, ತಮ್ಮ ಕೆಲಸ ಮಾಡಿ ಬಂದಿರತಕ್ಕಂಥ ರೊಕ್ಕದೊಳಗೆ ಬರೀ ಅದನ್ನ ಕೂಡಿಡುವಂತ ಪ್ರಯತ್ನ ಮಾಡಂಗಿಲ್ಲ. ಬರೀ ಕೂಡಿಡುವಂತ ಹೊಂಟ್ರೆ ಅದರ್ಲಿಂದ ಏನು ಉಪಯೋಗ ಆಗುದಿಲ್ಲ. ಆದ್ರೆ ಅವರು ಒಂದು ಪರಿಕಲ್ಪನೆ ಏನು ಕೊಟ್ಟಿದ್ರು ಅಂತಂದ್ರೆ, ಒಂದು ಕಾಯಕ ಸಿದ್ಧಾಂತ. ಕಾಯಕವನ್ನ ಮಾಡ್ಬೇಕು ಪ್ರತಿಯೊಬ್ಬರು. ದುಡ್ದ ತಿನ್ಬೇಕು ಎಲ್ಲಾರು. ಒಬ್ಬರ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನುವಂಗಿಲ್ಲ, ರೊಟ್ಟಿ ಮೇಲೆ ದುಡಿದ್ರೆ ರೊಟ್ಟಿ ತಿನ್ಬೇಕನ್ನುವಂಥದ್ದು ದೊಡ್ಡ ಸಿದ್ಧಾಂತ ಅವತ್ತಿನ ಕಾಲಕ್ಕೆ. ವಿಚಾರ ಮಾಡ್ಕೊಡ್ರಿ. ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಿಗೆ ಅವಕಾಶ ಇರಲಿಲ್ಲ. ರೊಟ್ಟಿ ಮೇಲೆ ದುಡಿದು ಸ್ವತಃ ದುಡಿದು ತಿನ್ನುವಂತಹದ್ದು. ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿಯಾಗಿರಬೇಕೇ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರದು. ನೀನು ದುಡಿದಿರ್ತಕ್ಕಂಥ ಅನ್ನ ಹೆಂಗಿರ್ಬೇಕಂದ್ರೆ ನಿನ್ನ ಶ್ರಮದ ಬೆವರಿನ ಹನಿಯಾಗಿ ಬಂದಿರಬೇಕು. ಸಂತ ವಿನೋಬ ಭಾವೆ ಅವ್ರು ಹೇಳ್ತಾರ, ಊಟಕ್ಕೆ ಕುಂತಾಗ ಎಲ್ಲಾ ತಟ್ಟಿ ಒಳಗೆ ಬಡಿಸಿದಂತ ಟೈಮ್ದೊಳಗೆ ಇನ್ನೇನು ಊಟ ಮಾಡ್ಬೇಕನ್ನೋ ಟೈಮ್ದಾಗ ವಿಚಾರ ಮಾಡ್ಬೇಕಂತ, ಇದು ನಾ ದುಡ್ದಿದ್ದು ಇನ್ಯಾರಾದ್ರೂ ದುಡ್ದಿದ್ದು. ನೀ ದುಡ್ದಿದ್ದಿದ್ರ ಅಟ್ಟ ಅದನ್ನ ಊಟ ಮಾಡ್ಬೇಕು. ಇಲ್ಲ ಅಂತಂದ್ರೆ ದುಡ್ಕೊಂಡು ಬಂದ ಊಟ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಮಾತ್ರ ನಿಜವಾದ ಯುವಕರು ಅನ್ನುವಂತ ಮಾತನ್ನ ಸಂತ ವಿನೋಬ ಭಾವೆ ಹೇಳ್ತಾರೆ. ವಿಚಾರ ಮಾಡ್ಕೊಡ್ರಿ. ಯಾವಾಗ ಆ ಬಂದಿರತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೆ ಉಣಿಸೋದಕ್ಕಾಗಿ ಸಿಕ್ಕಾಪಟ್ಟೆ ಆಕಳ ಕಟ್ಟಿದ್ರು. ಅವತ್ತಿನ ದೊಡ್ಡ ಸಂಪತ್ತಂದ್ರೆ ಆಕಳ ಕಟ್ಟಿದ್ರಲ್ಲ. ಮಹಾಮನೆಯ ಒಳಗೆ ಬರತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೆ ಪ್ರಸಾದಕ್ಕೆ ಹಾಲು ಬೇಕಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಆಕಳ ಕಟ್ಟಿದ್ರು. ಆಕಳ ಕಟ್ಟದಂತ ಟೈಮ್ದೊಳಗೆ ಯಾರೋ ಇಬ್ರು ಕಳ್ಳರು ಬಂದು ಕರು ಅಟ್ಟ ಬಿಟ್ಟು ಹಿಂಡು ಆಕಳ ತಗೊಂಡು ಹೋಗ್ಬಿಟ್ಟಿದ್ರು. ಅವ್ರು ಕರು ಆಟ ಬಿಟ್ಟಾರ, ಹಿಂಡು ಆಕಳ ತಗೊಂಡು ಹೋಗ್ಬಿಟ್ಟಾರ. ಸುದ್ದಿ ಚಲುವಾತ್ ನೋಡ್ರಿ. ಮೊನ್ನೊಬ್ಬ ಹಂಗ ಕಳ್ಳು ಬಂದ, ಕಳ್ಳತನ ಮಾಡೋರು ಹೆಚ್ಚಾಗಿಬಿಟ್ಟಾರ. ಇರುವಂತ ಕರು ಬಿಟ್ಟು ಆಕಳ ಆಟ ತಗೊಂಡು ಹೋಗ್ಯಾರ. ಏನ್ ಮಾಡ್ತಾರ ಅವರು ಅಂತ ತಿಳ್ಕೊಂಡು ಈ ಸುದ್ದಿ ಬಂದು ಅಪ್ಪ ಬಸವಣ್ಣನವ್ರು ಬಿಡಿತು. ನೋಡ್ರಿ, ನಮ್ಮ ಹಕ್ಕಿಯಾಗಿರುವಂತ ದಡ್ಡಿಯಾಗಿರುವಂತ ಆಕಳ 2 ತಗೊಂಡು ಹೋಗ್ಬಿಟ್ಟಾರ, ಕರು ಇಲ್ಲೇ ಬಿಟ್ಟಾರ. ಮತ್ತ ಆ ಆಕಳ ಹೋದವ್ರನ್ನ ಹುಡ್ಕೊಂಡ್ ನಾವ್ ಅಂತ ತಿಳ್ಕೊಂಡು ಹಿಂಗ ಹೋಗ್ಬೇಕಾದ್ರೆ ಅಪ್ಪ ಬಸವಣ್ಣವ್ರ ಅಂತಾರಂತ, ಅವ್ರು ಎಲ್ಲಿ ಅದಾರ ಅಲ್ಲಿ ಪತ್ತೆ ಮಾಡ್ರಿ, ಇದ್ದಲ್ಲಿಂದ ಅವ್ರು ಹುಡ್ಕೊಂಬರ್ರಿ, ಬೇಕಾದಷ್ಟು ರಾತ್ರಿ ಆಗೋಲ್ಲಕ್ಕ ಅವ್ರನ್ನ ಹುಡ್ಕೊಂಡ ಬರ್ಬೇಕಂತ ತಿಳ್ಕೊಂಡು ಆಜ್ಞೆ ಮಾಡಿ ಕಳಿಸ್ತಾರ. ಅವತ್ತಿನ ಕಾಲಕ್ಕೆ ಗೊತ್ತಾಕಿತ್ತಲ್ಲ ಯಾರು ಹೋದಾರ ಹೆಂಗ್ ಹೋದಾರ ಕಂಡು ಹಿಡಿತಿದ್ರು. ಅವಾಗ ಎಲ್ಲಾ ಮುಂಜಾನೆಯಿಂದ ಸಂಜೆ ಮಠ ಹೋಗಿ ಯಾರು ಆಕಳ ಕದ್ಕೊಂಡು ಹೋಗಿದ್ರಲ್ಲ ಆ ಕಳ್ಳರನ್ನ ಪತ್ತೆ ಹಚ್ಕೊಂಡು ತಗೊಂಡು ಬಂದು ಬಸವಣ್ಣನವ್ರ ಮುಂದೆ ನಿಂದಿರ್ಸಿದ್ರು. ಬಸವಣ್ಣನ ಮುಂದೆ ನಿಂದಿರ್ಸಿದ ಮೇಲೆ ತಾಯಂದ್ರೆ ನೀವು ಪ್ರಶ್ನೆ ಕೇಳ್ತೀನಿ, ಕಳ್ಳನ್ ತಗೊಂಡ್ಬಂದು ಮುಂದೆ ನಿಂದಿರ್ಸಿದ್ರೆ ನೀವೇನಾರು ಶಿಕ್ಷೆ ಕೊಡೋರಲ್ಲ, ನೀವೇನಾರು ಮಾಡೋರಲ್ಲ. ಕಳ್ಳನ್ನ ಸಿಕ್ಕ ಮೇಲೆ ಹಂಗ ಬಿಡ್ತಾರ ನಮ್ಮ ಮಂದಿ? ಇಲ್ಲ, ಅವ್ನ ಶಿಕ್ಷೆನ ಕೊಡ್ತಾರ. ಆದ್ರೆ ಬಸವಣ್ಣ ಅವ್ರಂತಾರ, ಅವಾಗ ಅವ್ರನ್ನ ಕರೆದು ನಾವು ತಪ್ಪು ಮಾಡಿಬಿಟ್ಟಿವಿ, ಏನ್ ಶಿಕ್ಷೆ ಕೊಡ್ತಾರೋ ಏನ್ ಸುದ್ದಿಯೋ, ಶಿಕ್ಷೆ ಕೊಟ್ರ ಹೆಂಗ ಅನುಭವಿಸ್ಬೇಕು, ಏನಂತ ಹೇಳಬೇಕು, ಏನ್ ಕ್ಷಮಾಪಣೆ ಕೇಳ್ಕೋಬೇಕು ಅಂತ ಕಳ್ರು ನಡ್ಕೊಂತ ಬಸವಣ್ಣವ್ರ ಮುಂದೆ ಕುಂತ್ರ ಅವಾಗ ಅಪ್ಪ ಬಸವಣ್ಣವ್ರ ಅಂತಾರಂತ, ನಡಗಬಾಡ್ರಪ್ಪ, ನಿಮ್ಗೇನು ಬೇಯುದಿಲ್ರಪ್ಪ, ನನಗೆ ತ್ರಾಸ ಆಗಿದ್ದು ಆಕಳ ಹೋಗ್ಯಾರಂತ ತಿಳ್ಕೊಂಡು ತ್ರಾಸ ಆಗಿಲ್ಲ, ಆಕಳ ಕರು ಇಲ್ಲೇ ಬಿಟ್ಟು ಆಕಳ ಅಟ್ಟ ಓದಿದ್ದು ನನಗೆ ತ್ರಾಸ ಆಗೈತಪ್ಪ. ನೀ ಆಕಳ ಓದಿದ್ದು ನನಗೆ ಬಹಳ ಖುಷಿ ಐತಿ. ಈ ಆಕಳ ಕರುನು ಸಹಿತ ಮನೆಗೆ ತಗೊಂಡು ಹೋಗಂತ ತಿಳ್ಕೊಂಡು ಶಿಕ್ಷಾ ಕೊಡ್ತಾರ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ ಬಸವಣ್ಣನವರ ಮನಸ್ಸು ಹೆಂಗಿತ್ತು ಅಂತ. ಯಾರೋ ಒಬ್ರು ಕೇಳಿದ್ರು ಹಿಂಗ ಶಿಕ್ಷಾ ಕೊಟ್ರಿ ಏನ್ ಮಾಡೋದ್ರಿ ಅಂತ ಅಂದಾಗ, ಅಲ್ಲಿ ಒಮ್ಮನೆ ಸಂಘ, ಇಲ್ಲಿ ಒಮ್ಮನೆ ಸಂಘ, ಇಲ್ಲಿ ಆದ್ರೂ ಅಂತವ್ರ ಸಲುವಾಗಿನ ಆಕಳ ಕಟ್ಟೀನಿ, ಅವ್ರು ತಗೊಂಡೋಗಿ ಸ್ವತಃ ಉಣ್ತಾರಂತಂದ್ರೆ ಅಲ್ಲಿನ ಅವನ ಉಣ್ಣಾವ, ಇಲ್ಲಿನ ಅವನ ಉಣ್ಣಾವ, ಇದ್ರೊಳಗೆ ನಂದೇನು ಪಾತ್ರ ಐತೆ ಅಂತ ತಿಳ್ಕೊಂಡು ಆಕಳ ಕದ್ದವ್ರ ಮನೆಗೆ ಕರು ಸಹಿತ ಕೊಟ್ಟು ಕಳಿಸುವಂತ ಪ್ರಯತ್ನವನ್ನ ಅಪ್ಪ ಬಸವಣ್ಣ ಮಾಡ್ತಾನ ಅನ್ನುವಂತ ಕಾರಣಕ್ಕೆ ಆತ ಮಹಾತ್ಮ ಆದ. ಇದನ್ನೆಲ್ಲದು ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ಚಂದ ಅದಾವ. ಇದು ನಾವ್ ಯಾರು ಮಾಡಕ್ ಆಗೋದಿಲ್ಲ. ಹಿಂಗ ನಿರಂತರವಾಗಿರ್ತಕ್ಕಂಥ
ಮಹಾಮನಿ ಒಳಗ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಹಿಂಗ ನಡೀತಿದ್ವು. ಬಂದಿರತಕ್ಕಂಥವ್ರು ಎಲ್ಲರಿಗೂ ಬಹಳ ಪ್ರೀತಿಯ ಭೋಜನ ನಡೀತಿತ್ತು. ಅನುಭವ ಮಂಟಪದೊಳಗ ಮುಂಜಾಲಿಂದ ಕಾಯಕ ಮಾಡೋದು, ಕಾಯಕ ಮಾಡಿ ಬಂದಿರತಕ್ಕಂಥದ್ದು ರೊಕ್ಕ ಏನು ಬರ್ತೈತಿಲ್ಲ 4 ಮಂದಿ ಉಣಸೋದು. ಅದ್ರಾಗ ಇಲ್ಲಿ ಎಷ್ಟು ಚಂದ ಉಣಸಾಕ್ ನಡೆದೈತಿ ನೋಡ್ರಿ. ನಮ್ಮ ಪೂಜ್ಯರಾಗಿರುವಂತ ಡಾಕ್ಟರ್ ಮಹೇಶ್ವರ ದೇವ್ರು 1ನೇ ದಿವಸನ ಹೇಳಿದ್ರ ಹಂಗ, ಅಜ್ಜಾರ ಎಲ್ಲಾ ದಾಸೋಹ ಫುಲ್ ಆಗ್ಯಾವ ನೋಡ್ರಿ, ಒಂದು ಉಳ್ದಿಲ್ಲ ನೋಡ್ರಿ. ಅಂದ್ರೆ ಉಣಸಾಕ ಎಷ್ಟು ಮಂದಿ ಹಂಬಲ ಐತಿ ನೋಡ್ರಿ ಅಂತ, ಉಣಸಾಕ ಎಷ್ಟು ಮಂದಿ ಹಂಬಲ ಐತಿ ಅಂತ. ಇಷ್ಟು ಮಂದಿಗೆ ಏನು ಉಣಿಸ್ತಿರಲ್ಲ ನಿಮ್ ತಲೆಯಾಗ ಇಟ್ಕೊಳ್ರಿ, ಮನಿಗ್ ಕರೆದು ಇಷ್ಟು ಮಂದಿ ಉಣಸಾಕಂತ್ರ ಆಗೋದಿಲ್ಲ. ಇದೊಂದು ನೆವ, ಇದೊಂದು ಟೈಮ್. ಇಂಥ ಟೈಮ್ದೊಳಗ ನಿಮಗ್ ಬೇಕಾದವನು ಬಂದಿರ್ತಾನ, ನಿಮಗ್ ಬೇಡದವನು ಬಂದಿರ್ತಾನ. ಇಷ್ಟು ಮಂದಿಗೆ ಪ್ರಸಾದ ಹಾಕೋದು ಅಂತಂದ್ರ ಒಂದು ತುತ್ತ ಅನ್ನ ಹಾಕಿದ್ರನ ಎಷ್ಟೋ ಪುಣ್ಯ ಬರ್ತದ ಅಂತ ಹೇಳ್ತಾರೆ. ಆದ್ರೆ ಇಷ್ಟೆಲ್ಲಾ ಮಂದಿ ದೈವಕ್ಕೆ ಊಟ ಹಾಕ್ಸಿದ್ರ ಅದು ಎಷ್ಟು ಪುಣ್ಯ ಬರ್ತೈತಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನೀವು. ಯಾರು ಪ್ರೀತಿಯಿಂದ ಅಲ್ಲಿ ದಾಸೋಹದೊಳಗೆ ಅಡಿಗೆ ಮಾಡಿ ಉಣಿಸ್ಯಾರ ಅವ್ರ ಮನಿ ಒಳಗೆ ಯಾವ ಕಾಲಕ್ಕೂ ಅನ್ನದ ಕೊರತೆ ಆಗುದಿಲ್ಲ. ಇದು ಬಸವ ಪುರಾಣದಾಗ ಉಣಿಸಿರುವಂತ ಪರಿಣಾಮ ಅಂತ ತಿಳ್ಕೊಬೇಕು. ಕಾರಣ ಯಾರು ಉಣಿಸ್ಯಾರಲ್ಲ ಅವ್ರು ಉಣಿಸ್ದವ್ರಿಗೆ ಪರಮಾತ್ಮ ದೊಡ್ಡ ಶಕ್ತಿ ಕೊಡ್ತಾನ ನೋಡ್ರಿ. ಒಂದ್ಸಲ ಕರ್ಣ ಗೊತ್ತ ನಿಮ್ಗ? ಕರ್ಣ ಅಂದ್ರ ದಾನಸೂರದೊಳಗ ಅವಂಗ ದಾನಸೂರ ಅಂತಾರ. ಕರ್ಣ ದಾನಸೂರ. ಅವ ಯಾರೇನು ಕೇಳ್ತಾರೆ ಎಲ್ಲರಿಗೂ ಕೊಟ್ಟು ಬಿಡ್ತಿದ್ದ. ಒಂದ್ಸಲ ಕ್ಷೌರ ಮಾಡ್ಕೊಳ್ಳೋ ಟೈಮ್ದೊಳಗ ಒಬ್ಬ ಬಂದ ಕೂಡ್ಲೇನ ನನ್ ತೊಂದ್ರೆ ಐತಿ ಏನಾದ್ರು ಕೊಡು ಅಂತ ಅಂದ ಕೂಡ್ಲೇನ ಎಡಗೈಯಾಗ ತಗೊಂಡು ಬಂಗಾರದ ಬಟ್ಲಾ ಕೊಟ್ಟಾವ. ಎಡಗೈಯಾಗ ಬಂಗಾರದ ಬಟ್ಲಾ ಕೊಟ್ಟಾಗ ಇಸ್ಕೊಳಕ್ ಬಂದಾವ್, ಸುಮ್ನೆ ಒಯ್ಬೇಕಿಲ್ಲ, ಕೊಡ್ತೀರಿ ಒಂದ್ ಸ್ವಲ್ಪ ಬಲಗೈಯಾಗಿಂದ ಕೊಡ್ರಿ ಅಂದವ. ಕೇಳಾಕ್ ಬಂದಾನ, ಸುಮ್ನೆ ಒಯ್ಬೇಕಿಲ್ಲ, ಕೊಡ್ತೀರಿ ಒಂದ್ ಸ್ವಲ್ಪ ಬಲಗೈಯಿಂದ ಕೊಡ್ರಿ ಅಂತ ಅಂದಾಗ ಅವಾಗ ಕರ್ಣ ಹೇಳಿದಂತ, ನಾನ್ ಬಲಗೈಯಿಂದಾರ ಕೊಡ್ತೀನಿ ಎಡಗೈಯಿಂದಾರ ಕೊಡ್ತೀನಿ, ಆದ್ರ ಎಡಗೈಯಾಗಿಂದ ತಗೊಂಡು ಬಲಗೈಯಾಗ ಕೊಡುದ್ರಾಗನ ನನ್ನ ಮನಸ್ಸು ಬ್ಯಾಡ ಅಂತ ಹೇಳಿದ್ರೆ ಏನ್ ಮಾಡ್ತಿದಿ, ಸುಮ್ನೆ ತಗೊಂಡು ಹೋಗು ಅಂದವ. ಎಡಗೈಯಾಗಿಂದ ಹಿಡ್ಕೊಂಡು ಬಲಗೈಯಾಗ ಕೊಡುದ್ರಾಗನ ಮನಸ್ಸು ಬ್ಯಾಡ ಅಂತ ಹೇಳಿದ್ರ ಏನ್ ಮಾಡಾಕತ್ತಿ, ಸುಮ್ ತಗೊಂಡು ಹೋಗು ಅಂತ ಹೇಳಿದ್ರ ಅವ್ರು. ಕಾರಣ ಮನಸ್ಸು ಹಂಗ ಹೇಳತೈತಿ. ಮೊದಲು ಏನಂತೈತಿ ಮನಸ್ಸು, ಅಜ್ಜಾರ್ ಯಾಕ ಬಾಳ ಹೇಳಕತ್ತಾರ, ದೊಡ್ಡ ಕಾರ್ಯಕ್ರಮ ಐತಿ, ಏನ್ ಮಾಡೋದು, ಮನ್ಯಾಗ ಚರ್ಚೆ ಚಲುವಾಗಿರ್ತೈತಿ. ಪಟ್ಟಿಗಂತರು ಬರಾಕತ್ತಾರ, ಡಾಕ್ಟರ್ ಮಹೇಶ್ವರ ದೇವ್ರು ಮನಿ ಬರಾಕತ್ತಾರ, ಅವ್ರ ಆಟ ಕೊಟ್ಟಾರ, ಇವ್ರು ಇಟ್ಟು ಕೊಟ್ಟಾರ, ಸುದ್ದಿ ಚಲೋ ಎಲ್ಲ ತಕೊಂಡ ಬಿಟ್ಟಿರ್ತೀರಿ ನೀವು. ಅವ್ರ ಸುದ್ದಿ ಎಲ್ಲ ಗೊತ್ತಾಗಿರ್ತಾವ ನಿಮ್ಗೆ. ಅವ್ರು ಎಟ್ ಕೊಟ್ರು ಇವ್ರು ಎಟ್ ಕೊಟ್ರು ಎಲ್ಲ ಗೊತ್ತಾಗಿರ್ತೈತಿ. ಅದ್ರ ಮೇಲೆ ನಾವ್ ಎಟ್ ಕೊಟ್ಬೇಕು ಅದನ್ನೆಲ್ಲ ಚಲೋ ಮಾಡಿರ್ತಾನ. ಹಿಂಗ ಕೆಲವು ಮಂದಿ ಊರಾಗ ಸಣ್ಣವ್ರಕ್ಕಿಂತ ದೊಡ್ಡವರು ಕಮ್ಮಿ ಕೊಟ್ರ ಮಂದಿ ಏನಂತಾರ, ನೋಡ್ರಿ ಸಣ್ಣವ್ರು ಇಷ್ಟು ಕೊಟ್ಟಾರ ದೊಡ್ಡವ್ರು ಏನು ಕೊಡವಲ್ರ ಅಂದ್ಗಿಂದಾರಲ್ಲ, ಅಷ್ಟ ಕೊಂಡು 1000 ಮಂದಿ ಕುಂತಿರ್ತೈತಿ, ಅದು ಸಮಸ್ಯೆ. ಇಬ್ರು ಚಲೋ ಮಾಡ್ಯಾರ. ಹಿಂಗ ಚಲೋ ಮಾಡದಾಗ ನಾಳೆ ಬರ್ತಾರ, ನಾಳೆ ಕೊಟ್ರ ಆತಗೋ, ನಾಳೆ ಬರ್ತಾರ ಅವತ್ತ ಎಷ್ಟು ಇಟ್ಟಂಗ ಆತ್ಬಿಡು ಅಂತ ತಿಳ್ಕೊಂಡು ಎಲ್ಲಾ ವಿಚಾರ ಮಾಡೋದ್ರಾಗ ಇನ್ನೇನು ಇವತ್ತು ನಮ್ಮ ಮನಿಗೆ ಬರ್ತಾರ ಅನ್ನೋ ಟೈಮ್ದಾಗನ ಅವ್ರು ಏನ್ ಮಾಡ್ಬಿಟ್ಟಾರ, ಇನ್ ಇವ್ರ ಕೈಯಾಗ ಕಮ್ಮಿ ಕೊಟ್ರ ಅದು ಸುದ್ದಿ ಆಕೈತಿ, ಬೇಡ ಇವತ್ತು ಊರಿಗೆ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಅವ್ರು ಬರೋ ಟೈಮ್ದಾಗ ಇದು ಹಾಕೊಂಡು ಊರಿಗೆ ಹೋಗ್ಯಾರ. ಆ ಕಡೆ ಊರಿಗೆ ಹೋಗಿ ಮತ್ತೆ ಸಾಯಂಕಾಲ ಅವ್ರು ಏನ್ ವಿಚಾರ ಮಾಡ್ಯಾರ, ಅವ್ರ ಕೈಯಾಗ ಕೊಟ್ರ ಹೆಂಗ್ ಕೊಟ್ಟಂಗ ಆಕೈತಿ, ಅವ್ರ ಕೈಯಾಗ ಕೊಟ್ರ ಅಷ್ಟ ಕೊಟ್ಟಂಗನ ಅದು. ಅಲ್ಲಿ ಬರ್ಕೊಳ್ಳೋರು ಇರ್ತಾರ, ಬರ್ಕೊಳ್ಳೋರ್ ಕೈಯಾಗ 1001 ರೂಪಾಯಿ ಬರ್ಸಿದ್ರ ಆತಾಳ ಅಂತ ಮನಸ್ನಾಗ ಅನ್ಕೊಂಡಾರ. ಎಷ್ಟು ಪಟ್ನ ಹೇಳ್ಬೇಕು, ನಾ ಕೇಳಿಬಿಡ್ಲೆ 1001 ರೂಪಾಯಿ, 11,000 ರೂಪಾಯಿ ಇಲ್ಲಿ ಕೊಡೋದು ಹತ್ತೈತೆ ಅಂತ ತಿಳ್ಕೊಂಡು ಕದ ಹಾಕೊಂಡು ಬೇರೆ ಊರಿಗೆ ಹೋಗಿ 1001 ರೂಪಾಯಿ ಕೊಡ್ಬೇಕಂತ ಇಲ್ಲಿ ಬಂದಾರ. ಇಲ್ಲಿ ಬಂದ್ರಲ್ಲ ಬರ್ಕೊಳ್ಳೋರ್ ಕೈಯಾಗ 1,000 ರೂಪಾಯಿ ಕೊಟ್ರ ಆತಂತ ಬಂದಾರ ಪುರಾಣಕ್ಕ. ಇನ್ನೇನು ಬರ್ಕೊಳ್ಳೋ ಅವನ ಹತ್ರ ಹೋಗಿ ಕೊಡ್ಬೇಕು ಅನ್ನೋದ್ರಾಗನ ಬರ್ಕೊಳ್ಳೋ ಅವ್ನ್ ಬೇಕಾದವನ ಕೂತಿದ್ದ ಅಲ್ಲೇ. ಅವ ಅಂದ, ನಾ ಕೊಟ್ಟಿದ್ದು 1,000 ರೂಪಾಯಿ ಮತ್ತೆ 11,000 ರೂಪಾಯಿ ಕೊಟ್ಟಿಲ್ಲ, 1001 ರೂಪಾಯಿ ಕೊಟ್ಟಿದ್ದು ಸುದ್ದಿ ಮಾಡ್ತಾನ ಇವ ಅಂತ ತಿಳ್ಕೊಂಡು ಬೇಡ, ಹಂಗ್ ಕೊಡೋದು ಬೇಡ, ಹೆಂಗಾರ ಮಾಡಿ ಆ 1001 ರೂಪಾಯಿ ಬ್ಯಾರದ ಕೈ ಮುಟ್ಟಿಸ್ಬೇಕಂದಾಗ ಹೆಂಡತಿ ಹೇಳಿದ್ಲು ಅಂತ, ನೋಡ್ರು ಕೊಡ್ತೀರಿ ಮತ್ ಬರ್ಸಂಗಿಲ್ಲ ಅಂತಂದ್ರೆ 1001 ಯಾಕೆ ಕೊಡ್ತೀರಿ ಅಂದ್ಲಕ್ಕಿ. ಬರ್ಸಂಗಿಲ್ಲ ಗೊತ್ತಾಗೋದಿಲ್ಲ ಅಂತಂದ್ರೆ 1001 ಯಾಕೆ ಕೊಡ್ತೀರಿ, 501 ಕೊಟ್ರೆ ನಡಿತೈತಲ್ಲ, ಹಂಗೂ ನಡೀತೈತಿ. 501 ಕೊಟ್ರೆ ನಡಿತೈತಿ, 51 ಕೊಟ್ರೆ ನಡಿತೈತಿ. 501ಕ್ಕೆ ಬಂದಾರ, ಮನ್ಯಾಗ ಇಟ್ಕೊಂಡ್ ಬಂದಿದ್ದೆ ಅಷ್ಟು. ನಿಮ್ಗೆ ಕೇಳ ಮಾತಾಡ್ರಿ ಮರ್ಯಾರ, ಮಾತಾಡ್ರಿ ಓಯಪ್ಪ, ಮಾತಾಡ್ರಿ ಸುಮ್ಕರ್ ನೀನ್ ಅವ್ನ್ ಮಾತಾಡ್ಸೈತಿ. ಮನ್ಯಾಗ ಇಟ್ಕೊಂಡ್ ಬಂದಿದ್ದೆ ಅಟ್ರಿ ಹಿರಿಯಾರ? 1001. ಇಲ್ಲಿ ಬಂದಿದ್ದೆ ಅಟ್ಟು 501 ಕೊಡ್ಬೇಕಂತ ಅಂದ್ಕೊಳ್ಳೇನೆ ಅವಾಗ ಆ ಕಡೆ ಈ ಕಡೆ ನೋಡಾಕತ್ತಾರ. 500 ರೂಪಾಯಿ 1 ರೂಪಾಯಿ ಹೆಂಗ್ ಕೊಡುದು, 501 ರೂಪಾಯಿ ಹೆಂಗ್ ಕೊಡುದು ಅಂದ್ ಕೂಡೇನ ಅವಾಗ ಈ ಪುರಾಣ ಬಿಟ್ಟು ಕೂಡಲೇ ಒಂದ್ ಕಡೆ ಆರತಿ ತಾಟ್ ಹಿಡಿತಾರ. ಆರತಿ ತಾಟ್ ಅದ್ರಾಗ ಮಂಗಳ ಹಾಡ್ತಿರ್ತಾರ, ಆರತಿ ತಾಟ್ ಹೋಗ್ತಿರ್ತಾರ, ತಮ್ಗೆ ಬೇಕಾದಷ್ಟು ಕಾಣಿಕೆ ಹಾಕ್ತಿರ್ತಾರ. ಅವಾಗ
ಅವಾಗ ಮನಸ್ನ್ಯಾಗಂತೂ 501 ರೂಪಾಯಿ ಹಂಗೆ ಕೊಡೋದಕ್ಕಿಂತ ವೇದಿಕೆ ಮೇಲೆ ಭಾಳ ಮಂದಿ ಸ್ವಾಮಿಗಳದಾರ, ಅವ್ರ ಕೈಯಾಗನ ಸುಮ್ಮನೆ ಒಂದೊಂದು 100 ರೂಪಾಯಿ ಕೊಟ್ಟು 5 ಮಂದಿಗೆ ಸಂತೃಪ್ತಿ ಪಡಿಸಿ ಬಂದ್ರೆ ಸಾಕು ಅಂತ ತಿಳ್ಕೊಂಡು 501 ರೂಪಾಯಿ ಕೊಡುವಂತ 101 ಡಿವೈಡ್ ಮಾಡ್ಕೊಂಡಾನ. ಅವಾಗ ಮತ್ತೆ ಹೆಂಡತಿ ಹೇಳಿದ್ಲು, ಅಲ್ರಿ 5 ಮಂದಿಗೆ 101 ಕೊಡೋದಕ್ಕಿಂತ ಯಾರೊಬ್ಬರ ಕೈ ಕೊಟ್ಟರು ಮುಟ್ಟತೈತಲ್ಲ, 501 ಕ್ಯಾನ್ಸಲ್ ಮಾಡಿ 101 ಕೊಟ್ಬಿಟ್ರು ಒಬ್ಬನ ಕೈಯಾಗ ಅಂದ್ಲ ಆಕಿ. ಎಷ್ಟಕ್ಕೆ ಬಂತ್ರಿ? 101ಕ್ಕೆ ಬಂದೈತಿ. ಇನ್ನು 101 ಹೋಗಿ ಮತ್ತೆ ಸ್ವಾಮಿಗಳ ಕೈಯಾಗ ಕೊಟ್ಟಾಗ ಅವ್ರ ನಿಂದಿರಿಸಿ ನೀ ಯಾರಂತ ಕೇಳಿಗಿಳಿದ್ರ ಸಮಸ್ಯೆ ಐತಲ್ಲ. ಅವಾಗ ಅವ ಅಂದ, ಯಾಕಂದ್ರೆ ಸರಿ ಅನಿಸ್ವಲ್ದು, ಆರತಿ ತಟ್ಟು ಇಲ್ಲೇ ಬರಾಕತೈತಿ, ಆರತಿ ತಟ್ಟಿ ಒಳಗನ ಹಾಕಿಬಿಡೋನು, ಮುಗ್ದ ಹೊಕ್ಕೈತಲ್ಲ ನಮ್ದು, ಎಲ್ಲಿ ಕೊಟ್ರನ ಅವ್ರಿಗೆ ಹೊಕ್ಕೈತಿ, ಆರತಿ ತಟ್ಟೆ ನಮ್ಮ ಹತ್ರ ಬರ್ತೈತಿ, ಗೊತ್ತಾಗೋದಲ್ಲ, ಅಲ್ಲೇ ಹಾಕ್ಬಿಡೋನು. ಎಷ್ಟು? 101. ಇನ್ನೇನು ಆರತಿ ತಟ್ಟಿ ಮುಂದೆ ಬರ್ಬೇಕನ್ನೋ ಟೈಮ್ದಾಗ ಮತ್ತೆ ಹೇಳಿಲ್ಲ ಹೆಂಡ್ತಿ, ಅಲ್ರಿ ಮತ್ತೆ ಅಟ್ಟಾಕೊಂಡ ಆರತಿ ತಟ್ಟೆಗೆ ಹಾಕಿ ಯಾರಿಗೆ ಗೊತ್ತಾಗೋದಿಲ್ಲ ಅಂತಂದ್ರೆ 101 ಯಾಕೆ ಹಾಕ್ತಿರಿ, 11 ಹಾಕಿಬಿಡ್ರಿ ಅಂದ್ ಹಾಕಿ. 101 ಯಾಕೆ ಹಾಕ್ತಿರಿ, 11 ಹಾಕಿ ಅಂದ್ಕೊಳ್ಳೇನ, ಹೇಳಿದ ವಿಚಾರ ಭಾಳ ಐತೆ ಅಂತ ಅಂದ್ಕೊಳ್ಳೇನ. ಇನ್ನೇನು ಆರತಿ ತಟ್ಟೆ ಅವನ ಹತ್ರ ಬಂತು, 11 ಹಾಕಿದ್ರೆ ಕರೆಂಟ್ ಹೋಗ್ಬಿಡ್ತಲ್ಲಿ. 11 ಹಾಕಿ ಆರತಿ ತಟ್ಟಿ ಕರೆಂಟ್ ಬಂದ ಮೇಲೆ ನೋಡ್ತಾನ 500 ನೋಟೇ ಇಲ್ಲ ಅದ್ರೊಳಗೆ. ನಾಳೆ ತಿಳಿದಿಲ್ಲ ಹೋದಿಲ್ಲ ನಿಮ್ಗೆ? ಕರೆಂಟ್ ಹೋಗಿ ಹೊಳಿ ಬಂದಾಗ ತಟ್ಟಾಗಿದ್ದ 500 ನೋಟೇ ಇಲ್ಲ, 11 ರೂಪಾಯಿ ಹಾಕಿ 500 ರೂಪಾಯಿ ಇಟ್ಕೊಂಡ್ಬಿಟ್ಟಾನವ. ಕಾರಣ ಏನು? 11 ರೂಪಾಯಿ ಹಾಕಿ 500 ರೂಪಾಯಿ ತೋಳುವಷ್ಟು ಮೆಟ್ಟಿಗೆ ನಮ್ಮ ಮನಸ್ಸು ಹೇಳ್ತೈತೆ ಅಂದ್ರೆ ಒಮ್ಮೆ ಮನಸ್ಸು ಭಾಳ ಕೆಟ್ಟ, ಭಾಳ ಕನಿಷ್ಠ ಮಾಡ್ತೈತೆ. ಅದು ಹೋಗ ಅನ್ನೋದು ಅದ, ಬ್ಯಾಡ್ ಅನ್ನೋದು ಅದ. ಮನೆಗೆ ಬಂದಾಗ ಸ್ವಾಮಿಗಳು ಎಂದೂ ಕೇಳಾರ್ದವ್ರು ದೊಡ್ಡ ಪಟ್ಟಾಧಿಕಾರ ಐತಿ, ಕೊಡುವಂದಿಷ್ಟು ಬಿಚ್ಚ ಏನಾಗೋದಿಲ್ಲ ಅಂತ ತಿಳ್ಕೊಂಡು ಹೇಳೋದು ಮನಸ್ಸ, ಅಷ್ಟ್ಯಾಕ ಇಷ್ಟ್ಯಾಕ ಅಂತ ಹೇಳೋದು ಮನಸ್ಸು ಮಾತ್ರ ಸಣ್ಣದು ಮಾಡಕ್ ಹೋಗ್ಬೇಡ್ರಿ. ಇದು ದೊಡ್ಡ ಪಟ್ಟಾಧಿಕಾರ ಕಾರ್ಯಕ್ರಮ ಆಗಿರೋದ್ರಿಂದ ದಿವಸಾನು ಪ್ರಸಾದಕ್ಕೆ ಇನ್ನೂ ಬರ್ತಾರ ಮಂದಿ, ನಮ್ದೊಂದು ಪ್ರಸಾದ ಬರ್ಕೋರಿ, ನಮ್ದೊಂದು ಪ್ರಸಾದ ಬರ್ಕೋರಿ ಅಂತ ತಿಳ್ಕೊಂಡು. ನೋಡ್ರಿ, ಅನುಭವ ಮಂಟಪದೊಳಗೆ ನಮ್ಮ ಮಹಾಮನಿ ಒಳಗೆ ದಿವಸ ದುಡ್ಕೊಂಡು ಬಂದು ರೊಕ್ಕದೊಳಗೆ ಎಷ್ಟಲ್ಲಿ ದುಡ್ಕೊಂಡ್ ಬರ್ಲಿ ಅವ್ರು 4 ಮಂದಿ ಉಣಿಸಿ ಊಟ ಮಾಡುವಂತ ಸಂಸ್ಕಾರವನ್ನ ನಾಡಿನ ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರ ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನ ತಲೆಯಾಗಿಟ್ಕೋಬೇಕು. ಅಷ್ಟು ಮಂದಿಗೆ ಪ್ರಸಾದ ಮಾಡಿಸಿದ್ರೆ ಕರ್ಣಗೆ ಹೋಗಿ ಯಾರೋ ಕೇಳಿದ್ರು, ಕೈಯಾಗಿದ್ದೆಲ್ಲ ಕೊಡವ, ಕೈಯಾಗಿದ್ದೆಲ್ಲ ಕೊಡುವಂಥದ್ದನ್ನು ನೋಡಿ ಯಾವಾಗ ಕೈಯಾಗಿದ್ದನ್ನು ಕೊಡ್ತಿದ್ರು. ಒಂದ್ಸಲ ಹಿಂಗ ಹೊಂಟಿದ್ದ ಪಾಪ, ಹೋಗುವಂತ ಟೈಮ್ದೊಳಗೆ ಏನೂ ಕೈಯಾಗಿರ್ಲಿಲ್ಲ. ಕೈಯಾಗಿರ್ಲಾರ್ದಂಥ ಟೈಮ್ದೊಳಗೆ ಇಂತಲ್ಲಿ ಒಂದು ದೊಡ್ಡ ದಾಸೋಹ ನಡೆಯಕತ್ತದಪ್ಪ, ನನ್ನ ಹತ್ರ ಅಂತೂ ಏನಿಲ್ಲ, ಅಲ್ಲೇನು ದಾಸೋಹ ನಡೆಯಕತ್ತದಲ್ಲ, ಅಲ್ಲಿ ಹೋಗಿ ಊಟ ಮಾಡು ಅಂತ ತಿಳ್ಕೊಂಡು ತೋರಿಸಿದ್ನಲ್ಲ. ನೋಡ್ರಿ ಮುಂದೆ ಎಲ್ಲಿ ಮಟ್ಟ ಪರಿಣಾಮ ಆತಂದ್ರೆ, ಅವ ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಭಾರಿ ಚಂದ ವೆಲ್ಕಮ್ ಮಾಡ್ಕೊಂಡ್ರಂತ. ಅವನು ವೆಲ್ಕಮ್ ಮಾಡ್ಕೊಂಡ್ರು. ಎಲ್ಲಿ ಹೊಕ್ಕನಲ್ಲಿ ಬಂಗಾರದ ಕುರ್ಚಿ ಇಡವ್ರು, ಬಂಗಾರದ ಕಾಟ್ ಹಾಕವ್ರು, ಯಾಕೆ ಹೆಚ್ಚು ಬಂಗಾರನ ಕೊಟ್ಟಿದ್ದಾವ. ಎಲ್ಲಾ ಮುಗೀತು. ಇನ್ನೇನು ಊಟದ ಟೈಮ್ ಆಯ್ತಲ್ಲ, ಡೈನಿಂಗ್ ಟೇಬಲ್ ಮ್ಯಾಗ ಕುಂದ್ರಿಸಿದ್ರು ಬಂಗಾರದ್ದೇ ಇತ್ತಂತ. ಅಲ್ಲೇ ಕತಿಯಾ ಮತ್ತಿದ. ನೀವ್ ಯಾವಾಗ ಹೋಗಿದ್ರಿ ಅವ್ನು ಡೈನಿಂಗ್ ಟೇಬಲ್ ನೋಡಕ್ ಅಂದಿಗಿಂದಿರಿ? ಮತ್ ನನಗೆ ಕತೆ ಆಗಿದ್. ಯಾವಾಗ ಡೈನಿಂಗ್ ಟೇಬಲ್ ಮೇಲೆ ಬಂದ್ ಇನ್ನೇನು ತಾಟ ಬಂತು, ಬೆಳಿ ಬಂಗಾರ ತಾಟ ಬಂತು, ಇನ್ನೇನು ಚಲೋ ಊಟ, ಕುಂದ್ರಾಕ ಬಂಗಾರದ್ದೈತಿ, ತಾಟ ಬಂಗಾರದ್ದೈತಿ, ಊಟ ಹೆಂಗಿರ್ಬೇಕಂತ ವಿಚಾರ ಮಾಡಿದ. ಊಟ ತಂದು ನೀಡಿದ್ರು, ಆ ಅನ್ನದ ಬಂಗಾರದ ಇತ್ತದು. ಯಾರ ಅನ್ನ ಬಂಗಾರದ್ದು ಉಣ್ಣಾಕ ಆಗ್ತದ? ಅನ್ನ ಬಂಗಾರದ್ದು ಉಣ್ಣಾಕ ಆಗುದಿಲ್ಲ. ಅವ ಅಂದ, ಇದ್ಯಾಕ್ರಿ ನನಗ ಅನ್ನ ಅಂದವ. ಇಲ್ಲಪ್ಪ, ನೀ ಏನ್ ಅಲ್ಲಿ ಕೊಟ್ಟಿದ ಅದಾನ ಮತ್ತೆ ಇಲ್ಲಿ ಬರ್ತೈತಿ, ಇದು ಸ್ವರ್ಗದಾಗ ಬರೋದಂದ್ರೆ ಏನು? ಅಲ್ಲಿ ತಳಗ ಏನ್ ಮಾಡಿ ಬಂದಿ ಅದ ಮ್ಯಾಗ ಇರ್ತೈತಿ. ಇಲ್ಲಿ ನೀ ಹೆಚ್ಚು ಬಂಗಾರನ ಕೊಟ್ಟಿದಿ, ಅದಕ್ಕೆ ನಾವು ಬಂಗಾರ ನೀಡಿವು ನಿನಗ ಅಂದ್ರ ಅವ್ರು. ಹಿಂಗ ಹೇಳಿದ ಕೂಡ್ಲೇನ ಮತ್ತೆ ನನಗೆ ಊಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಏನು ಮಾಡಕ್ ಹೋಗ್ಬೇಡ, ಜಸ್ಟ್ ಇದೊಂದು ಬಟ್ ಐತಲ್ಲ, ಈ ಬಟ್ಟನ್ನು ಬಾಯಾಗಿಟ್ಕೋ, ಬಟ್ ಬಾಯಾಗಿಟ್ಕೊಂಡ್ರೆ ಊಟ ಮಾಡದಷ್ಟು ಪುಣ್ಯ ಬರ್ತೈತಿ ನಿನಗ ಅಂದ್ರ ಅವ್ರು. ಅದೇ ಹಂಗ್ರಿ, ಇಟ್ಕೊಂಡ್ ನೋಡು. ಹಿಂಗ್ ಬಾಯಾಗ ಇಟ್ಕೊಂಡ ಹೊಟ್ಟೆ ತುಂಬದಷ್ಟು ಆನಂದ ಆತ. ಹೊಟ್ಟೆ ತುಂಬದಷ್ಟು ಆನಂದ ಆದ ಕೂಡ್ಲೇನ ಅವ ಕೇಳಿದ, ಅಲ್ರಿ ಈ ಕೈಯಾಗ ಅಂತದ್ ಏನೈತಿ? ಅವಾಗ ಅವ್ರು ಅಲ್ಲಿದ್ದವ್ರು ಹೇಳಿದ್ರಂತ, ನಿನ್ನ ಹತ್ರ ಯಾರು ಬಂದ್ರು ಬಂಗಾರನ ಕೊಡ್ತಿದ್ದಿ, ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಆದ್ರೆ ನೀನು ಹೊರಗೆ ಹೊಂಟಾಗ ನಿನ್ನ ಹತ್ರ ಏನು ಇರ್ಲಾರ್ದಂತ ಟೈಮ್ದೊಳಗೆ ಒಬ್ಬ ಬಂದು ಭಾಳ ಹಸಿವಾಗಿತ್ತು ನನಗೆ, ಏನಾರ ಕೊಡು ಅಂತ ಅಂದಾಗ ಕೊಡೋದಕ್ಕೆ ನಿನ್ನ ಹತ್ರ ಏನಿರ್ಲಿಲ್ಲ. ಎಲ್ಲಿ ದಾಸೋಹ ನಡೆದಿತ್ತಲ್ಲ ಆ ಜಾಗ ತೋರಿಸಿ ಅಲ್ಲಿ ಹೋಗಪ್ಪ ನಿನಗೆ ಊಟ ಸಿಗತೈತೆ ಅಂತ ಹೇಳಿದ್ದಕ್ಕೆ ತೋರಿಸಿದ ಕಾರಣಕ್ಕೆ ಈ ಬಳ್ಳಿನಾಗ ಊಟ ಮಾಡಿದಷ್ಟು ಪುಣ್ಯ ಬಂದೈತಿ ನಿನಗ ಅಂತ ಹೇಳಿದ್ರು ಅವ್ರು. ಇದನ್ಯಾಕೆ ನಾ ಸಂಘದ ಎಲ್ಲಾ ಗ್ರಾಮಸ್ಥರಿಗೆ ಹೇಳಾಕತ್ತೀನಿ ಅಂದ್ರೆ, ಬರೇ ಬಟ್ ಮಾಡಿ ದಾಸೋಹ ನಡೆದ ಜಾಗ ತೋರಿಸಿದ್ರನ ಇಟ್ಟ ಪುಣ್ಯ ಬರ್ತೈತಿ ಅನ್ನೋದಾದ್ರೆ, ಮತ್ತೆಷ್ಟು ಮಂದಿಗೆ ಹೊಟ್ಟೆ ತುಂಬ ಊಟ ಹಾಕುವಂತ ದಾನಿಗಳಿಗೆ ಎಷ್ಟು ಪುಣ್ಯ ಬರ್ತೈತಿ ಅನ್ನುವಂಥದ್ದನ್ನು ಒಮ್ಮೆ ಜೋರಾಗಿ ಚಪ್ಪಾಳಿ ಅಂತ ತಟ್ಟಿ
ಅವರನ್ನ ನಾವು ತಲೆಯಾಗಿಟ್ಕೊಳ್ಬೇಕು ಅಂತ ಅನೇಕ ದಾನಿಗಳು ಇವತ್ತಿನ ದಾಸೋಹ ಸೇವೆಯನ್ನ ಅಶೋಕ್ ಬ್ರಾದರ್ ಗ್ರಾಮ ಸೇವಕರು ಸಂಘ ಇವರು ಮಾಡಿದ್ದಾರೆ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ರಪ್ಪ.